ಏನಂದರೆ ಇವಾಗ ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮ್ಲಿಲಿ ಮಾತ್ರ ಅಲ್ಲ, ನಾವು ಮಾಡೋ ಉದ್ಯೋಗದಲ್ಲೂ ಇರುತ್ತೆ. ಯಾಕಂದರೆ ನಾವೇನು ಫ್ಯಾಮ್ಲಿಗೆ ತೋರಿಸ್ತೀವೋ ಇಂಟ್ರೆಸ್ಟು, ಅದೇ ಇಂಟ್ರೆಸ್ಟ್ ನಾವು ಯಾವ ಉದ್ಯೋಗದಲ್ಲಿ ಇರ್ತೀವಿ ಅದೆಲ್ಲ ಆ ಕಮಿಟ್ಮೆಂಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತು. ಅದೊಂದು ನನಗೆ ಯಾವಾಗಲೂ ಭಯ ಇತ್ತು. ಇದು ಹೇಳ್ತಾರೆ, ಇಲ್ಲ 100% ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು. ಇಲ್ಲ ಬೇಡ, ನಾನು ಹೆಂಗಾದ್ರೂ ಮಾಡಲೇಬೇಕು, ಇದು ಮುಗಿಸ್ಬಿಟ್ಟೇ ಹೋಗಬೇಕು, ಡಬ್ಬಿಂಗು ಮುಗಿಸ್ಬಿಟ್ಟೇ ಹೋಗಬೇಕು. ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್. ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ. ಉಪೇಂದ್ರ ತಿರ್ಗಾ ಕಾಂಬಿನೇಷನ್, ರಾಜ್ ಬಿ ಶೆಟ್ಟಿ ಅವರು ಫಸ್ಟ್ ಟೈಮು. ಬಟ್ ನಿಜವಾಗ ನನಗೆ ಹೇಳ್ಬೇಕಂದ್ರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ. ಬಟ್ ಎವ್ರಿಬಡಿ ವಾಸ್ ಎಮೋಷ್ನಲಿ ಅಟ್ಯಾಚ್ಡ್. ಅಭಿಮಾನಿಗಳಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು, ಮೀಡಿಯಾ ಇರ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮ್ಲಿ ಅಂದರೆ ಮೀಡಿಯಾನೂ ಸೇರ್ಕೊಳ್ತೀವಿ, ಫ್ಯಾಮ್ಲಿ ಥರನೇ. ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾನೂ ಸೇರ್ಕೊಳ್ಳಿ, ಅವರು ಅಷ್ಟೇ ಎಲ್ಲರೂ. ನೋಬಡಿ ಆಸ್ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತುವೆ. ದಟ್ ಈಸ್ ದ ಲವ್ ಐವ್ ಗಾಟ್ ಫ್ರಮ್ ದೆಮ್. ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ, ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಶಾಶ್ವತ ಆಗಿರ್ಬೇಕು ಅಷ್ಟೇ. ನಥಿಂಗ್ ಎಲ್ಸ್. ಇನ್ ದ ವೇ ದಟ್ ಡೇ ಇವತ್ತು ಅವತ್ತು ಹೇಳಿದಾಗ ಆಯ್ತು ನನಗೆ ಐಮ್ ಗೋಯಿಂಗ್ ಟು ಅಂಡರ್ಗೋ ಕೀಮೋ ಅಂದ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕುಂತ್ಕೊಂಡು ಹತ್ಬಿಟ್ರು. ಅರ್ಜುನ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕಾ? ಕ್ಯಾನ್ಸಲ್ ಮಾಡೋದು ಬೇಡ. ನಾನು ಹೇಳಿದ್ದೀನಿ ಡಾಕ್ಟರ್ ಹತ್ರ, ನೋ ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್. ಹಂಗಿದ್ರೆ ನಾನು ಕೀಮೋಗೆ ಒಪ್ಕೋತೀನಿ, ಇಲ್ಲಾಂದರೆ ಪೋಸ್ಟ್ಪೋನ್ ದ ಕೀಮೋ. ಅವ್ರು ಡಾಕ್ಟ್ರ್ ಇಲ್ಲ, ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ, ಮಾಡಲೇಬೇಕು. ಅದಾದಮೇಲೆ ಒಪ್ಕೊಂಡು ಅದೇನೋ ದೇವ್ರ ಆಶೀರ್ವಾದ, ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯಿತು, ಅದು ಆಗಲಿಲ್ಲ. ಆ್ಯಂಡ್ ಅದೇನೋ ದೇವ್ರ ಆಶೀರ್ವಾದ ಆಯಿತು. ಎವ್ರಿಬಡಿ ಇಸ್ ಲವ್ ಆ್ಯಂಡ್ ಅಫೆಕ್ಷನ್, ಪ್ರೇಯರ್ಸ್ ಇತ್ತು ಅಂತ ಕಾಣುತ್ತೆ. ಸ್ವಲ್ಪ ಸುಸ್ತಾಗ್ತಿತ್ತು, ಬಟ್ ಆದ್ರೂ ನಮ್ಮ ರವಿವರ್ಮ ಅವ್ರು ಇರ್ಬೋದು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು, ನಮ್ಮ ಇದು, ಆಮೇಲೆ ನಮ್ಮ ಸತ್ಯ ಹೆಗ್ಡೆ, ಉಪೇಂದ್ರ, ರಾಜ್ ಬಿ ಶೆಟ್ಟಿ, ಎವ್ರಿಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಟು ಮೀ, ನೆಕ್ಸ್ಟ್ ಟು ಮೀ. ಅದು ಅನುಶ್ರೀ ಅವರು, ದೆನ್ ವರುಣ್, ಚಿನಿ ಪ್ರಕಾಶ್ ಅವರು, ಎಲ್ಲರೂ ಅಷ್ಟೇ. ಅಲ್ಲಿ ಕಂಟೆಸ್ಟೆಂಟ್ಸು, ಎವ್ರಿಬಡಿ, ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್, ಗೀತಾ ಮಕ್ಕಳು, ನಿವಿ, ನಿಶು, ಎವ್ರಿಬಡಿ ಸಪೋರ್ಟ್. ಆಮೇಲೆ ನನ್ನ ಫ್ರೆಂಡ್ಸು, ಕುಮಾರ್ ಇಲ್ಲೇ ಇದ್ದಾರೆ, ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಜೊತೆಲಿ ಎಲ್ಲ. ಅವರು ಇವತ್ತು ಒಬ್ಬರೇ ಬಂದಿದ್ದಾರೆ, ಅವರೆಲ್ಲರೂ ಸಪೋರ್ಟ್ ಇರ್ಬೋದು. ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ 45-50 ಇಯರ್ಸಿಂದ ಫ್ರೆಂಡ್ಸ್. ಅವರು ಪ್ರತಿಯೊಂದು ಹಂತದಲ್ಲಿ ನಮ್ಮ ಅವತ್ತು ಗೊತ್ತಾಗಿದ್ದರಿಂದ ನಾನು US ಹೋಗೋವರೆಗೂ ನನ್ನ ಜೊತೆಲೇ ಇದ್ದರು. ಅವರು ಡಿಡ್ ನಾಟ್ ಲೀವ್ ಮಿ ಆ್ಯಂಡ್ ಗೋ. ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಟ್ ವಾಸ್ ದ ಪವರ್ ವಿಚ್ ಬಾಟ್ ಮಿ ಹಿಯರ್. ಆ್ಯಂಡ್ ಆಫ್ಟರ್ ಐ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್, ಐ ಥಿಂಕ್ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಯಾಕ್. ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ. ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ.